ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ಪುಳಿಯೋಗರೆ ಪುಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೊ ಪುಳಿಯೋಗರೆ ಮಾಡೋದಕ್ಕೆ ಏನೇನು ಬೇಕಂತೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ. ಈ ರೀತಿ ಪುಳಿಯೋಗರೆ ಮಾಡಿದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ದಿನ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಮೊದಲಿಗೆ ಚಪಾತಿ ಮಾಡುವಂತಹ ಹಂಚಿಟ್ಕೊಂಡಿನಿ. ಫುಲ್ ಬಿಸಿ ಆದಮೇಲೆ ಗ್ಯಾಸ್ ಆಫ್ ಮಾಡ್ತಿದ್ದೀನಿ, ಅಂದರೆ ಗ್ಯಾಸ ಬಂದ್ ಮಾಡ್ತಿದ್ದೀನಿ. ಬಂದ್ ಮಾಡಿ ಇಲ್ಲಿ ನಾನು ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಒಂದು 80 ಗ್ರಾಮ್ ಆಗುವಷ್ಟು. ಇದನ್ನು ಈ ಹಂಚಿನ ಮೇಲೆ ಹಾಕಿ ಹಾಗೇ ಬಿಡ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಇಲ್ಲಿ ಆಲ್ಮೋಸ್ಟ್ ಒಂದು 50% ಕ್ರಿಸ್ಪಿ ಮಾಡ್ಕೊಂಡು ತೊಗೋಬೋದು. ಈ ರೀತಿ ಮಾಡಿದರೆ ಇಲ್ಲ ಅಂದರೆ ಬಿಸಿಲಿನಲ್ಲಿ 1-2 ದಿನ ನೀವು ಒಣಗಿಸ್ಕೊಂಡು ತೊಗೊಳ್ಳಿ. ಇಲ್ಲಿ ಹುರಿಯೋದಕ್ಕೆ ನಮಗೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಜಸ್ಟ್ ತವಾ ಬಿಸಿ ಆದಮೇಲೆ ಹುಣಸೆ ಹಣ್ಣು ಹಾಕಿ ಪಕ್ಕಕ್ಕೆ ಎತ್ತಿಡ್ತಿದ್ದೀನಿ. ನಂತರ ಕಡೆಯಲ್ಲಿ ಎಣ್ಣೆ ಹಾಕಿ ಒಂದು 50 ಗ್ರಾಮ್ ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಒಂದು 10 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಸ್ಲೋ ಗ್ಯಾಸ್ನಲ್ಲಿ ಎಲ್ಲನೂ ಸರಿಯಾಗಿ ಹುರ್ಕೊಂಡು ತಗೋಬೇಕು. ಆಲ್ಮೋಸ್ಟ್ ಈ ಎಲ್ಲ ಸಾಮಗ್ರಿ ಸ್ಲೋ ಗ್ಯಾಸ್ನಲ್ಲೇ ಹುರ್ಕೋಬೇಕು. ಈ ಪುಳಿಯೋಗರೆ ಪುಡಿ ಮಾಡಬೇಕು ಅಂದ್ಕೊಂಡ್ರೆ ಅಂದ್ರೇ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನೋಡಿ ಒಂದು 80% ಕ್ರಿಸ್ಪಿ ಆಗಿದೆ ಇಲ್ಲಿ ನಾನು ತೊಗೊಂಡಿದ್ದಂತಹ ಮೆಣಸಿನ್ಕಾಯಿ. ಇವಾಗ 80% ಆದಮೇಲೆ ನಾನಿಲ್ಲಿ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ಅದ್ರ ಜೊತೆಗೆ 1 ಚಮಚ ಹಿಂಗೆ ಹಾಕ್ಕೊತಿದ್ದೀನಿ. ಇಲ್ಲ ಅಂದರೆ ನೀವು ಬೇಕಿದ್ದರೆ ಏನು ಮಾಡಿ, ಮೊದಲೇನಾಗಿ ಮೆಣಸಿನ್ಕಾಯಿನ ಕ್ರಿಸ್ಪಿ ಮಾಡ್ಕೊಂಡು ಹುರ್ಕೊಂಡು ಸೈಡಿಗೆ ಹಾಕಿ ಮತ್ತು ಕೇವಲ ಇಲ್ಲಿ ಕರಿಬೇವು ಸೊಪ್ಪು ಹಾಕ್ಕೊಂಡು ಮತ್ತು ಗರಿ ಆಗೋ ತನಕ ಹುರ್ಕೊಂಡು ತಗೋಬೋದು. ಇಲ್ಲಿ ಪೂರ್ತಿಯಾಗಿ ಕರಿಬೇವು ಸೊಪ್ಪು ಗರಿ ಆಗೋ ತನಕ ಇದನ್ನು ಹುರ್ಕೊಂಡು ತಗೋಬೇಕು. ಎಲ್ಲ ಸಾಮಗ್ರಿ ನಾವು ಎಷ್ಟು ಸರಿಯಾಗಿ ಹುರ್ಕೊತೇವಲ್ಲ ಅಷ್ಟೇ ಸರಿಯಾಗಿ ಅಥವಾ ರುಚಿಯಾಗಿ ಮಾಡ್ಕೋಬೋದು ಈ ಪುಳಿಯೋಗರೆ ಪುಡಿ. ಓಕೆ ನೋಡಿ, ಪೂರ್ತಿಯಾಗಿ ಗರಿ ಆಗಿದೆ. ಇವಾಗ ಕರಿಬೇವು ಸೊಪ್ಪು ಎಲ್ಲನೂ ಗರಿ ಆಗಬೇಕು. ಈ ರೀತಿ ಮುಟ್ಟಿದ್ರೆ ಅದು ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕು. ಅದನ್ನು ಸೈಡಿಗೆ ಹಾಕಿಡ್ತಿದ್ದೀನಿ ಮತ್ತೊಂದು ಪಾತ್ರೆಗೆ. ಇವಾಗ ಇದೇ ಕಡೆಯಲ್ಲಿ 1 ಚಮಚ ಮೆಂತ್ಯ, 1 ಚಮಚ ಸಾಸಿವೆ ಹಾಕ್ಕೊಂಡಿನಿ. ನೀವಿಲ್ಲಿ 1 ಚಮಚ ಕಾಳು ಮೆಣಸು ಕೂಡ ಹಾಕೋಬೋದು, ಬಟ್ ನಾನು ಪೌಡರ್ ಹಾಕ್ತೀನಿ, ಮುಂದಿನ ಸ್ಟೇಜ್ನಾಗ ಹಾಕ್ತೀನಿ. ನೀವು ಕಾಳು ಮೆಣಸು ಹಾಕೋದಿದ್ರೆ ಇಲ್ಲೇ ಹಾಕ್ಕೊಳ್ಳಿ 1 ಚಮಚ ಆಗುವಷ್ಟು. ಇವಾಗ ನೋಡಿ ಇದನ್ನು ಸರಿಯಾಗಿ ಹುರ್ಕೊಂಡು ಇದರಲ್ಲೇ ಸೇರಿಸ್ತಿದ್ದೀನಿ. ಇವಾಗ ಇದಕ್ಕೆ ಒಂದು 60-70 ಗ್ರಾಮ್ ಆಗುವಷ್ಟು ನಾನಿಲ್ಲಿ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ, ಅಂದರೆ ಧನಿಯಾ ಕಾಳು ತೊಗೊಂಡಿದ್ದೀನಿ. ಎಲ್ಲ ಸಾಮಗ್ರಿ ಸಪ್ರೇಟಾಗಿ ಹುರ್ಕೊಳ್ಳಿ, ತುಂಬಾ ಸರಿಯಾಗಿ ಬರುತ್ತೆ ಈ ಮಸಾಲ. ಇದು ಕೂಡ ಅಷ್ಟೇ ಸರಿಯಾಗಿ ಹುರ್ಕೊಂಡು ಈ ಮೆಣಸಿನ್ಕಾಯಿ ಜೊತೆಗೇ ಸೇರಿಸ್ತಿದ್ದೀನಿ. ಜೀರಿಗೆ ಕೂಡ ನಾನಿಲ್ಲಿ ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ, ಅಂದರೆ ಇದರಲ್ಲಿ ಧನಿಯಾ ಕಾಳು ಸ್ವಲ್ಪ ಜಾಸ್ತಿ ಇರಬೇಕು. ಅಂದರೆ ಧನಿಯಾ ಬೀಜ ನಾನು 70 ಗ್ರಾಮ್ ತೊಗೊಂಡಿದ್ದೀನಿ, ಹಾಗೆ ಜೀರಿಗೆ 50 ಗ್ರಾಮ್ ತೊಗೊಂಡಿದ್ದೀನಿ. ಎಲ್ಲನೂ ನಾನು ಕೆಳಗಡೆ ಕೊಟ್ಟಿರ್ತೀನಿ ಯಾವ ಸಾಮಗ್ರಿ ಎಷ್ಟು ತೊಗೊಂಡಿನಿ ಅಂತೇಳಿ. ಹಾಗೆ ಈ ಪುಳಿಯೋಗರೆ ಮಾಡೋದಕ್ಕೆ ಏನೆಲ್ಲ ಟಿಪ್ಸ್ ಬೇಕಂತ ನಾನು ಅದು ಕೂಡ ಕೆಳಗಡೆ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡ್ಬೋದು. ಇವಾಗ 50 ಗ್ರಾಮ ಉದ್ದಿನಬೇಳೆ, 50 ಗ್ರಾಮ ಕಡಲೆಬೇಳೆ ಹಾಕ್ಕೊಂಡಿನಿ. ಇದು ಕೂಡ ಸರಿಯಾಗಿ ಹುರ್ಕೊಂಡು ತಗೋಬೇಕು, ಅಂದರೆ ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕು. ಇವಾಗ ಇದು ಸಪ್ರೇಟಾಗಿ ಎತ್ತಿಡ್ತಿದ್ದೀನಿ, ಆ ಮೆಣಸಿನ್ಕಾಯಿ ಜೊತೆಗೆ ಹಾಕೋಬಾರ್ದಿದು. ಓಕೆ, ಸಪ್ರೇಟಾಗಿ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಒಂದು ಅರ್ಧ ಕೊಬ್ಬರಿ ಗುಂಡು ತೊಗೊಂಡಿದ್ದೀನಿ. ಒಂದು ದೊಡ್ಡ ಸೈಜಿನ ಕೊಬ್ಬರಿ ಇತ್ತು, ಅದರಲ್ಲಿ ಅರ್ಧ ಕೊಬ್ಬರಿ ಗುಂಡು ತೊಗೊಂಡು ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೊಂಡು ಇದು ಕೂಡ ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಂಡು ತಗೋಬೇಕು. ನೀವು ಈ ರೀತಿ ಒಂದ್ಸಲ ಪುಳಿಯೋಗರೆ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಫ್ರಿಜ್ನಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಬೇಕಾದಾಗ 2 ನಿಮಿಷದಲ್ಲಿ ಈ ಪುಳಿಯೋಗರೆ ರೈಸ್ ರೆಡಿ ಮಾಡ್ಕೋಬೋದು. ಇವಾಗ 50 ಗ್ರಾಮ್ ಆಗುವಷ್ಟು ಕಪ್ಪು ಎಳ್ಳು ತೊಗೊಂಡಿದ್ದೀನಿ. ಸೊ ಇದು ಕೂಡ ಸಪ್ರೇಟಾಗಿ ಹುರ್ಕೊಂಡು ಈ ಮೆಣಸಿನ್ಕಾಯಿ ಜೊತೆಗೆ ಸೇರಿಸ್ತಿದ್ದೀನಿ. ಓಕೆ, ಇವಾಗ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಮೊದಲೇ ನಾನಿಲ್ಲಿ ಹಂಚಿನಲ್ಲಿ ಹುಣಸೆ ಹಣ್ಣು ಹಾಕಿಟ್ಟಿದ್ದ ಅಲ್ವಾ. ಸೊ ಇವಾಗ ಇಲ್ಲಿ ಒಂದು 40-50% ಕ್ರಿಸ್ಪಿ ಆಗಿದೆ ಆಲ್ಮೋಸ್ಟ್, ಅಂದರೆ ಪೂರ್ತಿಯಾಗಿ ಡ್ರೈ ಆಗಿದೆ, ಬಿಸಿ ತವಾ ಇತ್ತಲ್ವ. ಹೀಗಾಗಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಪೂರ್ತಿಯಾಗಿ ಗರಿ ಆಗೋ ತನಕ ಹುರ್ಕೊಂಡು ತೊಗೋಬೇಕು. ಸೊ ನಾವು ಹಾಗೆ ಹಸಿದೆ ಹಾಕಿದರೆ ಟೈಮ್ ಜಾಸ್ತಿ ಹಿಡ್ಕೊಳ್ಳುವಂತೆ ಅಂತ ನಾನು ಆ ರೀತಿ ಮಾಡಿದ್ದೀನಿ. ಈ ಟಿಪ್ಸ್ ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಓಕೆ, ಇವಾಗ ಎಲ್ಲನೂ ಹುರ್ಕೊಂಡಾಗಿದೆ. ಕೊಬ್ಬರಿ, ಹುಣಸೆಹಣ್ಣು ಮತ್ತು 2 ಬೇಳೆ ನಾನು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಬಾಕಿ ಸಾಮಗ್ರಿ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಎಲ್ಲನೂ ಪೂರ್ತಿಯಾಗಿ ತಣ್ಣಗಾಗಬೇಕು ಇವಾಗ. ಸೊ ಪೂರ್ತಿ ತಣ್ಣಗಾಗಿದೆ. ಒಂದು 10 ನಿಮಿಷ ಬಿಟ್ಟಿದ್ದ ನಾನು. ಇವಾಗ ಇದಕ್ಕೆ 4 ಚಮಚ ಆಗುವಷ್ಟು ಬೆಲ್ಲದ ಪೌಡರ್ ಹಾಕ್ಕೊತಿದ್ದೀನಿ. ಮುದ್ದೆ ಬೆಲ್ಲ ಕೂಡ ಹಾಕೋಬೋದು. ಎಲ್ಲ ತಣ್ಣಗಾದ್ಮೇಲೆ ಇದಕ್ಕೆ ಬೆಲ್ಲದ ಪೌಡರ ಹಾಗೆ 1-2 ಚಮಚ ಉಪ್ಪು ಹಾಕ್ತಿದ್ದೀನಿ, ಅಥವಾ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಅಂದರೆ ಪೂರ್ತಿ ತಣ್ಣಗಾದ್ಮೇಲೆ ಬೆಲ್ಲ ಹಾಗೂ ಉಪ್ಪನ್ನ ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಸಪ್ರೇಟಾಗಿ ಎಲ್ಲನೂ ಇವಾಗ ರುಬ್ಕೊಂಡು ತಗೋಬೇಕಾಗುತ್ತೆ.
ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ಸೊ ಮಕ್ಕಳಿಗೆ ಬೇಕಾದಾಗ ನೀವು 2 ನಿಮಿಷದಲ್ಲಿ ಈ ಪುಳಿಯೋಗರೆ ರೆಸಿಪಿನ ಮಾಡ್ಕೊಳ್ಬೋದು. ಸೊ ಯಾವುದೇ ಪ್ರಿಸರ್ವೇಟಿವ್ ಇರೋದಿಲ್ಲ, ತುಂಬಾ ಸರಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ. ನಾವು MTR ಪುಳಿಯೋಗರೆ ಪುಡಿ ತರ್ತೇವಲ್ಲ ಅದೇ ರೀತಿ ಬರುತ್ತೆ ಇದು ಕೂಡ. ಓಕೆ, ಎಲ್ಲನೂ ಸಪ್ರೇಟಾಗಿ ರುಬ್ಕೊಂಡು ಇದರಲ್ಲಿ ಸೇರಿಸ್ತಿದ್ದೀನಿ. ಇವಾಗ ಅದೇ ರೀತಿ ನಾನು ಹುಣಸೆಹಣ್ಣು ಕೂಡ ಸೇರಿಸ್ತಿದ್ದೀನಿ. ಇದು ಕೂಡ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡು ತೊಗೋಬೇಕು. ಪುಳಿಯೋಗರೆ ಪುಡಿ ತುಂಬ ಸರಿಯಾಗಿ ಬರುತ್ತೆ. ಇದು ಪೂರ್ತಿಯಾಗಿ ಪುಡಿ ಆಗೋದಿಲ್ಲ, ಹೀಗಾಗಿ ಏನು ಮಾಡಬೇಕು, ಈ ಪುಡಿನ ಇದರಲ್ಲಿ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ರುಬ್ಕೊಂಡು ತೊಗೊಂಡ್ರೆ ಸರಿಯಾಗಿ ಪುಡಿ ಮಾಡ್ಕೋಬೋದು. ಇಲ್ಲಿ ಹುಣಸೆಹಣ್ಣು ಓಕೆ ನೋಡಿ, ಸ್ವಲ್ಪನೇ ಹಾಕೊಂಡು ರುಬ್ಕೊಂಡಿನಿ. ಎಷ್ಟು ಸರಿಯಾಗಿ ಪುಡಿಯಾಗಿದೆ ನೋಡಿ. ಒಂದರೆ ಹುಣಸೆಹಣ್ಣು ಕೂಡ ಪೂರ್ತಿಯಾಗಿ ಇಲ್ಲಿ ಪುಡಿಯಾಗಿದೆ. ಇವಾಗ ಎಲ್ಲನೂ ಸೇರಿಸಿ ಕೈಲಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೈಲಿಂದ ಅಷ್ಟೊಂದು ಸರಿಯಾಗಿ ನೀಟಾಗಿ ಮಿಕ್ಸ್ ಆಗೋದಿಲ್ಲ, ಹೀಗಾಗಿ ಕೈಲಿಂದ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದನ್ನು ಒಂದ್ಸಲ ಮಿಕ್ಸಿ ಜಾರ್ನಲ್ಲಿ ಈ ರೀತಿ ಪುಡಿ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಸರಿಯಾಗಿ ಮಿಕ್ಸ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ. ನಾವೇನು MTR ಪುಳಿಯೋಗರೆ ಪೌಡ್ರ್ ತರ್ತೇವಲ್ಲ ಅದೇ ರೀತಿ ಕಲರ್ ಬಂದಿದೆ. ಇಲ್ಲಿ ಇವಾಗ ಇದೇ ಕಡೆಯಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿನಿ. ಸಣ್ಣ ಕಪ್ಪಲ್ಲಿ 1 ಕಪ್ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಸಾಸಿವೆ ಚಟಪಟ ಅಂದಾದಮೇಲೆ ಉದ್ದಿನಬೇಳೆ ಹಾಗೂ ಕಡಲೆಬೇಳೆ 3 ಚಮಚ ಹಾಕ್ಕೊಂಡಿನಿ ನಾನಿಲ್ಲಿ. ಇಲ್ಲಿ ಹೆಚ್ಚಕಮ್ಮ ಮಾಡ್ಕೋಬೋದು ಉದ್ದಿನಬೇಳೆ ಕಡಲೆಬೇಳೆ. ಅದ್ರ ಜೊತೆಗೆ ಸಣ್ಣ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಶೇಂಗಾನ ಹಾಕ್ಕೊಂಡಿನಿ. ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕೆಂಪಾದ್ಮೇಲೆ ಶೇಂಗಾ ಹಾಕ್ಕೊಂಡಿನಿ. ಹಾಗೆ ಇವಾಗ ಈ ಶೇಂಗಾ ಕೂಡ ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕು. ಅಲ್ಲಿ ತನಕ ಹುರ್ಕೊಂಡಾದ್ಮೇಲೆ ಕರಿಬೇವು ಸೊಪ್ಪು ಸೇರಿಸ್ತಿದ್ದೀನಿ. ಕರಿಬೇವು ಸೊಪ್ಪು ಕೂಡ ಪೂರ್ತಿಯಾಗಿ ಗರಿ ಆಗಬೇಕು ಇವಾಗ. ಓಕೆ ನೋಡಿ, ಕರಿಬೇವಿನ ಸೊಪ್ಪು ಪೂರ್ತಿ ಗರಿ ಆಗಿದೆ. ಉದ್ದಿನಬೇಳೆ ಕಡಲೆಬೇಳೆ ಕೂಡ ಕೆಂಪಾಗಿದೆ ಮತ್ತು ಶೇಂಗಾ ಕೂಡ ಪೂರ್ತಿ ಗರಿ ಆಗಿದೆ. ಇವಾಗ ಇದಕ್ಕೆ 1 ಚಮಚ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಪುಳಿಯೋಗರೆ ಪೌಡ್ರಿಗೆ ತುಂಬ ಸರಿಯಾಗಿ ಕಲರ್ ಬರುತ್ತೆ. ಹಾಗೆ 1 ಚಮಚ ಅರಿಶಿಣ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಚಮಚ ಇಂಗು ಹಾಕ್ಕೊಂಡಿನಿ. ಬೇಕಿದ್ರೆ ಇಲ್ಲಿ ಇಂಗನ್ನ ಸ್ಕಿಪ್ ಮಾಡ್ಬೋದು, ಯಾಕಂದರೆ ನಾವು ಮೊದಲು ಕೂಡ ಇಂಗು ಹಾಕಿರ್ತೇವಲ್ವ. ಸೊ ಹೀಗಾಗಿ ಎಲ್ಲನೂ ಮಸಾಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ಲೋ ಗ್ಯಾಸ್ ಇರಲಿ, ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಒಂದು 2-3 ನಿಮಿಷ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಅಷ್ಟೇ. ಮತ್ತು ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತಿದ್ದೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಸ್ಲೋ ಗ್ಯಾಸ್ನಲ್ಲಿ ಒಂದು 3 ನಿಮಿಷ ನೀಟಾಗಿ ಎಲ್ಲನೂ ಹೊಂದಿಕೊಳ್ಳುವಂತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ನೋಡಿ ಎಷ್ಟು ಸರಿಯಾಗಿ ಬಂದಿದೆ. ಓಕೆ, ಈ ಪುಳಿಯೋಗರೆ ಪೌಡ್ರ್ ತಣ್ಣಗಾದ್ಮೇಲೆ ನೀವು ಫ್ರೀಜ್ನಲ್ಲಿ ಎಷ್ಟು ಬೇಕಾದ ದಿನ ಸ್ಟೋರ್ ಮಾಡಿಟ್ಕೋಬೋದು. ಹಾಗೆ ಬೇಕಾದಾಗ 2 ನಿಮಿಷದಲ್ಲಿ ಪುಳಿಯೋಗರೆನ ರೆಡಿ ಮಾಡ್ಕೋಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.